ಎಸ್ ಧ್ರುವ, ಯುರ್ ರೈಟ್. ಇವತ್ತು ರಾತ್ರಿ ಮೈ ನನಗೆ ತುಂಬಾ ಮೆಮೊರೇಬಲ್ ಆಗಿರ್ಬೇಕು. ಅವಳಿಗೆ ನಿನ್ ಮೇಲಿರೋ ಕೋಪ, ಬೇಜಾರು ಅದೆಲ್ಲ ಹೋಗ್ಬಿಡ್ಬೇಕು. ಆ ರೀತಿ ಏನಾದ್ರೂ ಪ್ಲಾನ್ ಮಾಡಿದ್ರು? ಪ್ಲಾನ್ ಮಾಡದೇ ಇರ್ತೀನ ಸರ್. ಆಕ್ಚುಲಿ ನಾವಿವಾಗ ಟೆರೆಸ್ ಮೇಲೆ ಒಂದು ಗೇಮ್ ಆಡ್ತಾ ಇದೀವಿ. ಆ ಗೇಮ್ ಆಡಾದ್ಮೇಲೆ ಮಿಡ್ ನೈಟ್ ಬಿರಿಯಾನಿ ತಿನ್ನೋದಕ್ಕೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಇದೀವಿ. ಈ ರಾತ್ರಿ ಎಲ್ಲ ಅವಳ ಜೊತೆ ಮಾತಾಡೋದಕ್ಕೆ ತುಂಬಾ ಟೈಮ್ ಸಿಗುತ್ತೆ ಸರ್. ಇವತ್ತು ಎಲ್ಲ ಮಾತಾಡಿ ಹಳೆ ಮೈನಾನ ವಾಪಸ್ ತರೋದಕ್ಕೆ ಟ್ರೈ ಮಾಡ್ತೀನಿ ಸರ್. ಅದೊಂದಾದ್ರೆ ಸಾಕು. ಸೌಂಡ್ಸ್ ಗುಡ್ ಧ್ರುವ. 4 ಜನ ಹೋಗ್ತಾ ಇದ್ದೀರಾ? ನಾನು ಕಾರ್ ಕಳಿಸ್ಕೊಡ್ಲಾ? ಸರ್ ಸರ್ ಸರ್, ನೀವ್ ಹೇಳಿದ್ದು ನಿಮ್ ದೊಡ್ಡ ಗುಣ ಸರ್, ತುಂಬಾ ಥ್ಯಾಂಕ್ಸ್. ಆದ್ರೆ ಹೀಗೆ ಹೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಕಾರೆಲ್ಲ ತುಂಬಾ ಬೋರ್ ಸರ್. ಮೈನಾ ಅವ್ರಿಗೆ ನನ್ ಮೇಲಿರೋ ಕೋಪದಲ್ಲಿ ನಾನ್ ಕಾರ್ ತಗೊಂಡ್ ಬಂದ್ರೆ ನಾನ್ ಮುಂದೆ ಕೂತ್ಕೊಂಡ್ರೆ ಅವ್ರ ಹಿಂದೆ ಕೂತ್ಕೋತಾರೆ. ನಾನ್ ಹಿಂದೆ ಕೂತ್ಕೊಂಡ್ರೆ ಅವ್ರ ಮುಂದೆ ಕೂತ್ಕೋತಾರೆ. ನಾನೇನಾದ್ರೂ ಕನ್ವಿನ್ಸ್ ಮಾಡಿ ನಾನ್ ಡ್ರೈವ್ ಮಾಡ್ಕೊಂಡು ನಾನ್ ಪಕ್ಕದಲ್ಲಿ ಕೂರಿಸ್ಕೊಂಡ್ರೆ ಏನಾದ್ರೂ ರೀಸನ್ ಹೇಳಿ ದೂರ ಹೋಗ್ತಾರಷ್ಟೇ. ಅವ್ರಿಗಿರೋ ಮೆಂಟಾಲಿಟಿಗೆ ಅವ್ರಿಗೆ ಬೈಕೇ ಸರಿ ಸರ್. ಹಾ ಸರ್, ಅವರು ನನ್ನ ಬೆನ್ಗೆ ಅಂಟ್ಕೊಂಡು ಕೂತಿರ್ತಾರೆ. ನಾನು ನನ್ನ ಮನ್ಸಲ್ಲಿರೋದ್ನೆಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ಬೋದಲ್ವಾ ಸರ್? ನೀನ್ ಹೇಳೋದು ಕರೆಕ್ಟೇ ಧ್ರುವ. ನನಗೆ ಈ ಸಣ್ಣ ಸಣ್ಣ ಟ್ಯಾಕ್ಟಿಕ್ಸ್ ಎಲ್ಲ ಗೊತ್ತಿಲ್ಲ. ನಾನೇನಿದ್ರು ನಾನಿಷ್ಟಪಡೋರ್ನ ಅದ್ಧೂರಿಯಾಗಿ ನೋಡ್ಕೋಬೇಕು, ಅವ್ರನ್ನ ಡೀಪಾಗಿ ಲವ್ ಮಾಡ್ಬೇಕಂತ ಆಸೆ ಪಡ್ತೀನಿ ಹೊರತು ಈ ಥರ ನೈಟ್ ಔಟು, ಲಾಂಗ್ ಡ್ರೈವ್ ಹೋಗಿ ಕಾಫಿ ಕುಡಿಯೋದು, ಅವ್ರಿಗೆ ಸರ್ಪ್ರೈಸ್ ಕೊಡೋದು ಅದೆಲ್ಲ ನನಗೆ ಯಾವುದು ಗೊತ್ತೇ ಇಲ್ಲ ಧ್ರುವ. ಬಟ್ ಆ್ಯಕ್ಚುಲಿ ಹುಡುಗಿರಿಗೆ ಈ ಥರ ಸಣ್ಣ ಸಣ್ಣ ಸರ್ಪ್ರೈಸ್ ಅಂದರೆ ತುಂಬ ಇಷ್ಟ. ನಾನು ನೈಟ್ ಔಟ್ಗಳು ಮಾಡಿದ್ದೀನಿ, ಆದರೆ ಅದೆಲ್ಲ ಆಲ್ಮೋಸ್ಟ್ 5 ಸ್ಟಾರ್ ಹೋಟೆಲ್ಗಳೇ ಇರುತ್ತೆ. ಅಲ್ಲೆಲ್ಲ ನಾವು ಉಸಿರಾಡೋದು ಪಕ್ಕದವ್ರಿಗೂ ಕೇಳಿಸ್ಬಾರ್ದು ಅಂತ ತುಂಬ ಡೀಸೆಂಟಾಗಿ ಸೈಲೆಂಟಾಗಿರ್ತಾರೆ. ಆ ಥರ ಸೈಲೆಂಟ್ ಆಗಿದ್ರೆ ಮನಸ್ಸಲ್ಲಿರೋ ಮಾತನ್ನು ಹೇಳ್ಕೊಳಕ್ಕಾಗತ್ತಾ ಹೇಳು? ರೋಡ್ ಸೈಡಲ್ಲಿ ಊಟ ಮಾಡೋದ್ರಲ್ಲಿ ಬೆಸ್ಟ್ ಮೊಮೆಂಟ್ಸ್ ಇರುತ್ತೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಸ್ಯಾಡ್ಲಿ ಇದೆಲ್ಲ ನನ್ನ ಲೈಫಲ್ಲಿ ಮಿಸ್ ಮಾಡ್ಕೊಂಡಿದ್ರು. ಸರ್ ಹಾಗೆ ಹೇಳ್ಬೇಡಿ ಸರ್. ನಿಮ್ಗಿನ್ನ ನಿಮ್ ಲೈಫಲ್ಲಿ ಆ ಮೂಮೆಂಟ್ ಬಂದಿಲ್ಲ ಅಷ್ಟೇ. ಆ ಮೂಮೆಂಟ್ ಬಂದಾಗ ನಮ್ಮೆಲ್ರಿಗಿಂತ ಜಾಸ್ತಿ ಸಂತೋಷವಾಗಿ ನೀವಿರ್ತೀರಾ ಸರ್. ನಿಜ ಹೇಳ್ಬೇಕು ಅಂದ್ರೆ ನನ್ನ ಸಂತೋಷಕ್ಕೆ ನೀವೇ ಅಲ್ವಾ ಸರ್ ಕಾರಣ. ನಿಮ್ ಲೈಫಲ್ಲಿ ಇದಕ್ಕಿಂತ ಹೆಚ್ಚಾಗಿ ಸಂತೋಷ ಬರುತ್ತೆ ಸರ್, ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ನೀವು ಚಿಂತೆ ಮಾಡಬೇಡಿ. ನನ್ನ ಲೈಫಲ್ಲಿ ಇನ್ನು ಮುಂದೆ ಆ ಥರದೊಂದು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಧ್ರುವ. ಸರ್ ಯಾಕೆ ಸರ್ ಹಾಗೆ ಮಾತಾಡ್ತಾ ಇದ್ದೀರಾ? ಐ ಮೀನ್ ಎನಿವೇ ಐ ಆಮ್ ಸಾರಿ ಧ್ರುವ. ನೀನು ಒಳ್ಳೆ ಮೂಡಲ್ಲಿರುವಾಗ ನಾನು ಏನೇನೋ ಮಾತಾಡ್ತಿದ್ದೀನಿ. ಹಾಂ ಧ್ರುವ, ಮೈನನ್ನ ಕೇರ್ಫುಲ್ಲಾಗಿ ನೋಡ್ಕೊ. ಅವಳಿಗೆ ಎಷ್ಟು ಖುಷಿ ಕೊಡೋಕ್ಕಾಗುತ್ತೋ ಅಷ್ಟು ಖುಷಿ ಕೊಡು. ಖಂಡಿತವಾಗ್ಲೂ ಸರ್. ಸರ್ ಅವರು ನನ್ನ ಕರೀತಾ ಇದ್ದಾರೆ. ಸರಿ ಸರಿ, ಅಲ್ಲಿ ಎಲ್ಲರೂ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಟೇಕ್ ಕೇರ್, ಎಂಜಾಯ್ ಯೋರ್ ಟೈಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್. ಗೇಮ್ ಆಡೋಣ. ಹಲೋ, ನಿಮ್ಗೆ ಹೇಳ್ತಿರೋದು ಗೇಮ್ ಆಡೋಣ. ಆಡೋಣ ಆಡೋಣ. ಅಲ್ಲ ಬಾವ, ಇದೇನಿದು ಚಿಕ್ಕ ಮಕ್ಳು ತರ ಆಟ ಎಲ್ಲ ಅಂತ? ಸಂತೋಷವಾಗಿರ್ಬೇಕು ಅಂತಂದ್ರೆ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅಂತ ಯೋಚನೆ ಮಾಡಬಾರ್ದು. ಲೈಫ್ನ ಎಂಜಾಯ್ ಮಾಡ್ತಿರ್ಬೇಕು. ಆಗ್ಲೇ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಎಲ್ಲ ಕಾಣದೇ ಇರೋಂಗ್ ಹೋಗುತ್ತೆ. ಇಲ್ದೇ ಇದ್ರೆ ಸಾಸಿವೆರಷ್ಟು ಪ್ರಾಬ್ಲಮ್ಸು ದೊಡ್ಡದಾಗಿ ಕಾಣುತ್ತೆ. ವಯಸ್ಸಾದ್ಮೇಲೆ ನಾವು ನಡೆದು ಬಂದ ದಾರಿನಲ್ಲಿ ಹಿಂತಿರುಗಿ ನೋಡಿದಾಗ ಹೇಳ್ಕೊಳಕ್ಕೆ ಏನೂ ಇರಲ್ಲ. ಕರೆಕ್ಟಾಗಿ ಹೇಳಿದ್ರಿ ದೀಪಕ್ ಅವರೇ. ಸ್ವಲ್ಪ ಜನ ಏನೋ ಈ ಪ್ರಪಂಚನ ತಲೆ ಮೇಲೆ ಬಿದ್ದಿರೋ ತರ ಯಾವಾಗ್ಲೂ ಸೀರಿಯಸ್ ಆಗಿರ್ತಾರೆ. ಅಯ್ಯೋ ಮೈನಾ ಅವರೇ, ನಾನ್ ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇದೇನಿ ದೀಪಕ್ ಅವರೇ, ಬುಕ್ ತೆಗಿತಾ ಇದ್ದೀರಾ? ಗೇಮ್ ಆಡೋದಕ್ಕೆ. ಗೇಮಾ?
ಓ ಕಳ್ಳ ಪೊಲೀಸ್ ಆಟ ಆಡ್ತಿದೀವಾ?